ಇದು MT-15 ಅಂತ. ಈ ಗಾಡಿಯಲ್ಲಿ ಹಿಂದೆ ಮುಂದೆ 2 ಟೈರ್ ಕೊಡ್ತಾರೆ, ಅದಕ್ಕೊಂದು 2 ಟ್ರಿಮ್ ಕೊಡ್ತಾರೆ. ಇಷ್ಟೇ ವಿಡಿಯೋ, ಬೈ. ಇವನ್ಯಾವನ ಸೆಡೆ ನನ್ ಮಗ. ಟೈಮ್ ಕೊಡು, ರೆಡಿ ಆಗ್ಬೇಕಲ್ವಾ? ಹಾಯ್ ಹಲೋ ನಮಸ್ಕಾರ ಬಾಸ್, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಇವತ್ತು ನಾವು ನೋಡ್ತಾ ಇದ್ದೀವಿ ದಿ ಮಾಸ್ಟರ್ ಆಫ್ ಟಾರ್ಕ್ MT-15. ಫ್ರೆಂಡ್ ಬ್ರೇಕ್ ಹಿಡಿದು ಮುಗುರ್ಸ್ಕೊಂಡ್ ಬಿದ್ರೆ ಈಗ ಇಲ್ಲೇ ರೋಡ್ ಕಣ. ಇಷ್ಟೇ, ನನಗೂ ಅದಕ್ಕೂ 1 ಅಡಿ 2 ಅಡಿ ಇದೀವಪ್ಪ. ಹಿಂಗೆ ನಿಗುರ್ಸ್ಕೊಂಡು ಹೋಗ್ಬೇಕೇನು ಇದ್ರಿಗೆ. ಯಾವ ಕನ್ನಡನ ಇದು? ಇದು ನಮ್ಮ ಹಿರಿಯರು ಭಯ ತಗೋಣ ಇದ್ರೆ ಫ್ರಂಟ್ ಬ್ರೇಕ್ ಹಿಡಿಯೋಕೆ. ಸಾಕಾಗೈತಪ್ಪ ಬ್ರೇಕು. ಡ್ಯೂಯಲ್ ಚಾನಲ್ ABS ಅಂತೀಯ? ಲೇ ಆರೊಂದು ಜಾಗದಾಗ ಇಂಡಿಕೇಟರ್ ಕೊಟ್ಟವ್ರು, ಇಂಡಿಕೇಟರ್ ಜಾಗದಾಗ ಆರೊಂದು ಕೊಟ್ಟವ್ರಲ್ಲ ಇವ್ರು ಯಾರು? ಇದರಲ್ಲಿ ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಗೇರ್ ಡೌನ್ ಮಾಡ್ಬೇಕಾದ್ರೆ ಸ್ಲಿಪ್ಪರ್ ಸ್ವಿಚ್ ಇರುತ್ತೆ. ಗಾಡಿನ ಸ್ಲೋ ಮಾಡಿ ನೀವು ಗೇರ್ನ ಡೌನ್ ಮಾಡಬೇಕು. ಇದರಲ್ಲಿ ಆ ಥರ ಏನಿಲ್ಲ, ನಾರ್ಮಲ್ ಪಟ 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 ಗೇರ್ ಇಳಿದ್ಬಿಡುತ್ತೆ. ನಮ್ಮೂರಾಗಂತೂ ಎಕ್ಸೆಲ್ಗಳು ಹೆವಿ ಆಗ್ಬಿಟ್ಟಿದ್ದಾವೆ. ಹೆಂಗಂದ್ರೆ ನಂಗೆ ಹೊಡಿಯೋಕ್ಕಾಗ್ತಿಲ್ಲ, ಸ್ವಲ್ಪ ಭಯ ಆಗುತ್ತೆ. ಗಾಡಿನ ಹಿಡ್ಕೊಂಡು ಜೋರಾಗಿ ಹೊಡಿಲಿಲ್ಲ ಅಂದರೆ ಮನ್ಸಿಗೆ ಭಾಳ ಬೇಜಾರಾಗುತ್ತೆ. ಟಾಪ್ ಸ್ಪೀಡ್ ಚೆಕ್ ಮಾಡೋಣ, ನೋಡೋಣ ಟಾಪ್ ಸ್ಪೀಡ್ ಎಷ್ಟೋಗುತ್ತೆ MT-15 ಅಂತ. 1ನೇ ಗೇರಲ್ಲಿ 45, 2ನೇ ಗೇರಲ್ಲಿ 66, 3ನೇ ಗೇರಲ್ಲಿ 91, 4ನೇ ಗೇರಲ್ಲಿ 100 ಹೋಗ್ತಿದ್ದಲ್ಲ ಗುರು ಇದು. 5, 105. 5ನೇ ಗೇರಿಂದ ಸ್ವಲ್ಪ ಬೂಸ್ಟ್ ಆಗ್ತಿಲ್ಲ. 6ನೇ ಗೇರ್ ನೋಡೋಣ. ನಾನ್ ನೋಡ್ದಂಗೆ ನಾರ್ಮಲ್ ಆಗಿ ನಾವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಹೆವಿ ಖರ್ಚಾಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಎಲ್ಲ ಬಹಳ ಕಮ್ಮಿ. ಇವಾಗ ಪಲ್ಸರ್ದೆಲ್ಲ ನಾವು ನೋಡ್ಕೊಂತೀವಿ, ಸುಮ್ಮನೆ ಹೆವಿ ಹೊಡಿಯೋಕ್ಕೂ ಆಗಲ್ಲ, ಗಾಡಿನ ಹಿಂಸೆ ಅನ್ಸುತ್ತೆ, ಮತ್ತೆ ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಸುಮ್ಮನೆ ಮನೆ ಮುಂದೆ ಇಲ್ಲೇ ಲೋಕಲ್ ಆಗಿ ಓಡಾಡ್ಬಿಡ್ತೀನಿ ನಾನು ವಯಸ್ಸಾಗಿರೋನು ಅಂತಂದ್ರೆ ಪಲ್ಸರ್ ಶಿಫ್ಟ್ ಮಾಡ್ಬೋದು ಅಷ್ಟೇ. 150cc. ಅದೇ ಹುಡುಗರಂತವ್ರು ಗಾಡಿನೂ ಬೇಕು, ಪರ್ಫಾರ್ಮೆನ್ಸ್ ಬೇಕು, ನಮಗೆ ಮೈಲೇಜ್ ಬೇಕು ಅಂದ್ರೆ MT ಯೂಸ್ ಮಾಡ್ಬೋದು. ನನಗೆ ಈ ಗಾಡಿ ನೋಡಿದ ತಕ್ಷಣ ಒಂದು ಮೈಂಡ್ ಸೆಟ್ ಏನ್ ಬರುತ್ತೆ ಗೊತ್ತಾ? ಮುಂದೆ ಹುಡುಗ ಕುತ್ಕೊಂತಾನೆ, ಹಿಂದೆ ಹುಡುಗಿ ಕುತ್ಕೊಂತಾನೆ. ನೆನಪಾಗದೇ ಅದು. ಯಾಕೆಂದ್ರೆ ಇಷ್ಟು ಸ್ಪೇಸ್ ಅಲ್ಲಿ ಹುಡುಗರು ಕುತ್ಕೊಳಕ್ಕಾಗಲ್ಲ. ಹುಡುಗರು ನಾನ್ ಕುತ್ಕೊಂಬೋದು, ನೀನ್ ಕುತ್ಕೊಳಕ್ಕಾಗಲ್ಲ. ಒಂದ್ಸತಿ ಆರಾಮ ಕುತ್ಕೊಂತೀವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು, ಒಬ್ರು ಅನ್ಯಾಯ ಮಾಡಿಲ್ಲ. ಪ್ರೈಸಿಂಗ್ ಎಲ್ಲ ಎಷ್ಟು ಬಿತ್ತು ಅಂತ? 238 ನಾನು ದಾವಣಗೆರೆಗೆ ತಂದಿದ್ದು. ಅಲ್ಲಿಂದ ಖರ್ಚು ಅವು ಇವು ಫೇಲಿಂದ ಎಲ್ಲ ಸೇರಿ ನನಗೆ ಅಷ್ಟ ಆಯ್ತು. ಪರ್ಫಾರ್ಮೆನ್ಸ್ ಬೇಕಲ್ಲಿ ಬೇರೆ R15 ಆಗ್ಬೋದಾಯ್ತು. ನೀವು R15 ತಗೋಬಹುದು ಗುರು. ಅದರಲ್ಲಿ ಒಂದ್ಸರಿ ಬಿದ್ರೆ ಜಾಬಲ್ಲಿ ಇರ್ಬೇಕಲ್ಲ ಗಟ್ಟಿಯಾಗೆ, ಇಲ್ಲ ಅದಕ್ಕೆ ನಾನು ಇದನ್ನ ತಗೊಂಡೆ. ತಗೊಂಡ್ರೆ ಇದನ್ನು ಅದು ಎಲ್ಲ ಒಂದೇ ತರ ಬರುತ್ತೆ. ಏನೋ ಟಾರ್ಕ್ ಒಂದ್ ಸ್ವಲ್ಪ ಜಾಸ್ತಿ ಐತಿ, ಇದು ಕಮ್ಮಿ ಐತಿ ಅಷ್ಟೇ ಬಿಟ್ರೆ ಏನು ಇಲ್ಲ ಚೇಂಜಸ್. ಸೇಮ್ ಇಂಜನ್, ಸೇಮ್ ಸೈಲೆನ್ಸರು. ಇದು ನೇಕೆಡ್ ಸ್ಪೋರ್ಟ್ಸ್, ಅದು ರೇಸ್ ಸ್ಪೋರ್ಟ್ಸ್ ಅಷ್ಟೇ. ಹಿಂಗ ಬೊಕ್ಕಂಡು 100 ಕಿಲೋಮೀಟರ್ ಹೋಗ್ಬಿಟ್ರೆ ಬೆಂಗಳೂರವರೆಗೂ ಒಂದ್ ದಿವಸ ರೆಸ್ಟ್ ಆಗಬೇಕು. ಇವಾಗ ನಾನು ಇವಾಗ ಹೋಗಿ ಬಂದಿದ್ದು 600 ಕಿಲೋಮೀಟರ್ ಒಂದೇ ಸರಿ ಹೊಡೆದಿದ್ದೀನಿ, 2 ದಿವಸ ಆಗಿ. ಆರಾಮಾಗಿ ಬಂದು ಮತ್ತೆ ನಾನು ಡ್ಯೂಟಿಗೆ ಹೋಗಿ. ಆನೆಸ್ಟ್ ವ್ಯೂ ಓನರ್ ಕಡೆಯಿಂದ ಅಂದ್ರೆ ಓನರ್. ನಾನ್ ಫ್ಯಾನ್ ಬಂದು ನಿಮ್ ಗಾಡಿದು 220 ಫ್ಯಾನ್ ನಾನು. POV when my bike asked me to dedicate him a song. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ಫಸ್ಟ್ ಆಫ್ ಆಲ್ ಜನ ಬೀಳದೆ ಈ ಮುಂದೆ ಇರೋ ಮಾಸ್ಗೆ ಗುರು ಸಾಕಾದಾಗ ಕೊಟ್ಟಿದ್ದಾನೆ ಮಾತ್ರ ಇರ್ಬೋದು. ಒಂದು ಟೈಮಲ್ಲಿ ಕ್ರೇಜ್ನೇ ಹುಟ್ಟಾಕಿದ ಗಾಡಿ ಇದು. ಇದರಲ್ಲಿ ಇಂಜಿನ್ ಬಗ್ಗೆ ನೀವು ನೋಡೋದಾದ್ರೆ 155 ಇಂಜಿನ್ ಬರುತ್ತೆ ನಿಮಗೆ. 150 ಸೆಗ್ಮೆಂಟಲ್ಲಿ ಯಾರು ಕೂಡ ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಗಾಡಿನ ಯಾರು ಬಿಟ್ಟಿಲ್ಲ ಇದುವರೆಗೂ, ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಬಂದವರಮ್ಮ ನಮ್ಮಂತ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ. ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ ನಾರ್ಮಲ್ ಆಗಿ ನಿಮಗೆ 10 ಲೀಟರ್ ಫ್ಯೂಲ್ ಸಿಗುತ್ತೆ. ಇವರು ಓನರ್ ಹೇಳಿರೋ ಪ್ರಕಾರ 50 ಕೊಡುತ್ತೆ ಮೈಲೇಜು ಅಂತಂದ್ರು.
10 × 50 400 - 500 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕ್ನಲ್ಲಿ ಒಂದು ಸ್ಟ್ರೆಚಲ್ಲಿ ನೀವು ಈಸಿಯಾಗಿ ಹೋಗ್ಬೋದು. MT ಗಾಡಿಯಲ್ಲೇ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಇದ್ರ ಕಲರ್ ಗುರು. MTನಲ್ಲಿ ಫಸ್ಟ್ ಜನ್ರೇಷನ್ ಬಂದುಬಿಟ್ಟು ನಾರ್ಮಲಾಗಿ ಅಷ್ಟೊಂದು ನಿಮಗೇನು ವೆರೈಟೀಸ್ ಇರಲಿಲ್ಲ ಕಲರ್ಸಲ್ಲಿ. ಬಟ್ ಈಗ ವರ್ಷನ್ 4 ಬಂದುಬಿಟ್ಟು ಲಿಟ್ರಲಿ 8 ಥರ ಕಲರ್ ಬಂದಿದ್ದಾವೆ. ಅವಾಗಿಂದ ಸುಮಾರು ಒಂದು 50 ಸರಿ ಕನ್ಫ್ಯೂಸ್ ಆಗಿದ್ದೀನಿ ನಾನು. ಆರನ್ ಮೇಲಿರುತ್ತೆ, ಇಂಡಿಕೇಟರ್ ಮೇಲಿರುತ್ತೆ, ಆರನ್ ಕೆಳಗಿರುತ್ತೆ ಅನ್ಕೊಂಡು ಅಗ್ಲೆಲ್ಲ ಓದಾಕ್ ಹೋಗ್ತೀನಿ. ನಮ್ಮೂರಲ್ಲಿ ಮೇನ್ ಪ್ರಾಬ್ಲಮ್ಮು ಒಂದು ಟ್ರಾಫಿಕ್ಕು, ಇನ್ನೊಂದು ರೋಡು. ಗಾಡಿ ಓಡಿಸೋರು ಚೆನ್ನಾಗಿ ಬಂದರೂ ಸಮೇತ ರೋಡ್ಗಳು ಚೆನ್ನಾಗಿರೋದಿಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಏನೋ ಒಂದು ಚೂರು ವೈಬ್ರೇಷನ್ ಆಗ್ತಿಲ್ಲ, ಏನು ರೋದನೆ ಕೊಡ್ತಿಲ್ಲ. ಗಾಡಿಯಲ್ಲಿ ಒಂದು ಚೂರು ವೈಬ್ರೇಷನ್ ಇಲ್ಲಲ್ಲ ಗುರು. ಅಪ್ಪ ಯಮಹಾದವರು ಇವತ್ತಿಂದನೇ ಅಲ್ಲ ಅವತ್ತಿಂದನೂ ಸಮೇತ ಪರ್ಫಾರ್ಮೆನ್ಸ್ ಮೇಲೆ ಮೇನ್ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಅಯ್ಯೋ 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 ರೂಟ್ ಕನ್ಫ್ಯೂಸ್ ಆಗ್ಬಿಟ್ಟು. ಅಯ್ಯೋ ಪರ್ಫಾರ್ಮೆನ್ಸ್ ಪ್ರಕಾರ ನಿಮಗೆ ಒಂದು ಬೈಕ್ ಬೇಕು ಅಂದರೆ KTM ಬಜಾಜು ನೋಡೋಕೆ ಹೋಗ್ತೀರಾ ಅಂತಂದರೆ, ಕಾಲೇಜ್ ಸ್ಟೂಡೆಂಟ್ ಆಗಿ ನೀವು ಒಂದು ಪರ್ಫಾರ್ಮೆನ್ಸು ನೋಡ್ತೀರಾ, ನೀವು ಒಂದು ಮೈಲೇಜು ನೋಡ್ತಾ ಇದ್ದೀರಾ ಅಂದರೆ ಬೆಸ್ಟು MT ಚೂಸ್ ಮಾಡಿ. ಬೀಜ ಬಾಯಿ ಬರ್ತಕಣ. ಇವತ್ತಿಂದನೇ ಅಲ್ಲ, ಯಮಹಾದವರು RX ಇಂದ ಹಿಡಿದು R15 MT-15ವರೆಗೂ ಸಮೇತ ಅವರು ಕಾನ್ಸಂಟ್ರೇಷನ್ ಮಾಡಿರೋದು ಪರ್ಫಾರ್ಮೆನ್ಸ್ ಗಾಡಿಗಳು. ಯಾವತ್ತೂ ಬಿಟ್ಕೊಟ್ಟಿಲ್ಲ ಆ ಗಾಡಿಗಳನ್ನ. ಲೇ ಯಾರಲ್ಲ ಅವನು ಮಣ್ಣಿ ನಮಗ ಧೂಳೆ ಬಿರ್ಸ್ಕೊಂಡು ಹೋಗ್ತಾನೆ. ಜನ ನಮ್ಮೂರು ಜನ ಸ್ವಲ್ಪ ಹೊಟ್ಟೆಗೆ ಹಾಕೊಂಬಿಡಿ. ಎಲ್ಲರಲ್ಲ ಇವರು ಕಣ್ಣಿಗೆ ಏನು ಕಾಮ್ತಾನೆ ಇಲ್ಲ. ಈಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೊಡೆದಪ್ಪ ಇದ್ರನ್ನು ಕರೆಕ್ಟಾಗಿ ಕೂರ್ತವೆ ಇಲ್ಲಿ, ಅದಕ್ಕಂತಾನೆ ಜಾಗ ಕೊಟ್ಟಿದ್ದಾರೆ. ಇದು MT-15. ಇವಾಗ ನೀವೇ ಹೇಳ್ರಿ, ನಿಮಗೇನು ಅನಿಸ್ತು ಗಾಡಿ ಓಡಿಸಿ? ಮಸ್ತಾಗೈತೆ ಗಾಡಿ ಮಾತ್ರ, ಓಡೇ ಇಲ್ಲ ವರ್ಣನೆ ಮಾಡಕ್ಕೆ. ನೀವು ಯಾವತ್ತೋ ಮಾಡ್ಬೇಕಾಯ್ತಿತ್ತು ಗಾಡಿ, ಫಸ್ಟ್ ಸರ್ವಿಸ್ ಆಗೋಕ್ಕಿಂತ ಮುಂಚೆನೆ ಮಾಡ್ಬೇಕಾಗಿತ್ತು. ಇಲ್ಲ ಬ್ರೋ, ಗಾಡಿ ಹುಡುಕಿ ಸಾಕಾಗುತ್ತೆ. ಅದಂತೂ ನಿಜ. ಯಾರಿಗೂ ನೋಡೇ ಯಾರನ್ನೊಬ್ರು ಗಾಡಿ ತಂದು ಕೊಡ್ತಾರೆ ಮಾಡ್ತಾರೆ ಅನ್ಸುತ್ತೆ. ಬಟ್ ಗಾಡಿ ಹುಡುಕ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ ಟ್ರೈ ಮಾಡ್ತಿದ್ವಿ. ಅವಾಗ ಇವನು 10 ಗಂಟೆಗೆ ರೆಡಿ ಆಗಿ ಬಂದವನೇ. 3 ಗಂಟೆ ಈಗ ಟೈಮು, ಈಗ ಬಂದಿದ್ವಿ ರಿವ್ಯೂ ಮಾಡಕ್ಕೆ. ಗಾಡಿ ಗೊತ್ತಿತ್ತು, ಬ್ರೋ ಫೋನ್ ಮಾಡಿದ್ರು ಹಂಗೆ ಸ್ನಾನ ಮಾಡ್ಕೊಂಡು ಹಿಂಗೆ ದುಡ್ಡು ಕರೆಕ್ಟಾಗಿ ಫ್ರೆಶ್ ಆಗಿ ಬಂದಿದ್ವಿ. ಇವನಿಗೆ ಟೀ ಬಂದು ಕ್ಯಾನ್ಸಲ್. ನೆಕ್ಸ್ಟ್ ಮುಂದೆ ಲೈಟ್ ನೋಡೋದಾದ್ರೆ ನಿಮಗೆ ಒಂದು ಹ್ಯಾಲೋ ಲೈಟ್ ಸಿಗುತ್ತೆ, ಅಂದರೆ ಸಿಂಗಲ್ ಲೈಟ್ ಸಿಗುತ್ತೆ. ಸಿಂಗಲ್ ಲೈಟ್ ಇದು ಬಂದುಬಿಟ್ಟು ಅಡ್ಜಸ್ಟಬಲ್. ನೀವು ಯಾವ ಥರ ಬೇಕಿರೋ ಆ ಥರ ಅಡ್ಜಸ್ಟ್ ಆಗ್ಬೋದು. ಈ ಕಡೆ ಒಂದು ಸ್ಕ್ರೂ ಇದೆ, ಈ ಸ್ಕ್ರೂನ ಲೂಸ್ ಮಾಡಿಕೊಂಡು ನೀವು ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟು 2 ಕಣ್ಣು ಥರ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ. ಒಂದು ರನ್ನಿಂಗ್ ಲ್ಯಾಂಪು ಮತ್ತು ಇಂಡಿಕೇಟರ್ ಬಂದುಬಿಟ್ರೆ ಫ್ರಂಟು ಮತ್ತು ಬ್ಯಾಕು 2 LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಮುಂಚೆ ಫಸ್ಟ್ ಜನ್ರೇಷನಲ್ಲಿ ನೀವು ನೋಡಿರ್ಬೋದು ಹ್ಯಾಲೋಜನ್ ಇಂಡಿಕೇಟರ್ ಇತ್ತು. ಇದರಲ್ಲಿ ನೆಕ್ಸ್ಟ್ ಜನ್ರೇಷನ್ ಅಪ್ಡೇಟ್ ಮಾಡಿಬಿಟ್ಟು 2 LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಕಾಲು ಇಟ್ಕೊಂಡ್ರೆ ಗಾಡಿಗೂ ಸಿಡಿಯುತ್ತೆ, ಪ್ಯಾಂಟ್ಗೂ ಸಿಡಿಯುತ್ತೆ. ಇದನ್ನೇನೋ ತೆಗೆಸ್ಬಿಟ್ರೆ ನೀವು ಹಿಂದೆ ಪೆನ್ ಫುಲ್ ಕಲರ್ ಆಗುತ್ತೆ. ಟೈರ್ ಅರ್ಧಕ್ಕೆ ಹೌದು, ಇಷ್ಟು ಉದ್ದ ಟೈಲ್ ಕೊಡೋ ಬದಲು ಇದನ್ನ ಇನ್ನ ಸ್ವಲ್ಪ ಇಷ್ಟು ಉದ್ದಕ್ಕೆ ಮಾಡಿದ್ರೆ ಕರೆಕ್ಟ್ ಆಗಿರೋದಿಲ್ಲ. ಇಷ್ಟು ಮಾಡಿದ್ರೆ ಸಾಕಾಗೋದು, ಸ್ವಲ್ಪ ಉದ್ದ ಮಾಡಿದ್ರು ಸಾಕಾಗೋದು. ಮೋಸ್ಟ್ ಆಫ್ ಆಲ್ ಈ ಕಲರ್ನೇ ನಾನು ನೋಡಿಲ್ಲ, ಇಲ್ಲಿ ಲೈವ್ ನೋಡಿದಲ್ಲೇ ಹೋದಾಗ ಮಸ್ತ್ ಆಗೈತೆ. ಎಲ್ಲ ದೂರದಲ್ಲಿ ಗ್ರೀನರಿ ಕಂಡ್ರೆ ಮಾತ್ರ ಇಷ್ಟ ಆಗುತ್ತೆ ನಮಗೆ. ಯಾವ್ದೋ ಒಂದು ಗ್ರೀನ್ ಶರ್ಟ್ ಹಾಕೊಂಡ್ರೆ ಇಷ್ಟ ಆಗಲ್ಲ. ಬಟ್ ಅದೇ ಗ್ರೀನ್ ಗಾಡಿ ಇದ್ರೆ ನನಗೆ ನಿಂಜೆ ನೋಡೋದಲ್ಲೇ ಗೊತ್ತಾಯ್ತು, ಒಂದು ಗ್ರೀನ್ ಯಾವ್ದೋ ಒಂದು ಗ್ರೀನ್ ಶರ್ಟ್ ಹಾಕೋ ಬಂದ, ಇಲ್ಲ ಗ್ರೀನ್ ಜಾಕೆಟ್ ಹಾಕೋ ಬಂದ ಅಂದ್ರೆ ಯಾರೋ ಜಾತ್ರೆ ನಮಗೆ ಅನ್ಸೋದು. ಬಟ್ ಆ ಗಾಡಿಗೆ ಜಾಕೆಟ್ ಹಾಕಿದ್ರೆ ಅದೇ ಫೀಲೇ ಬೇರೆ. ಕೆಲವೊಂದ್ಸರಿ ನಾವ್ ಏನೋ ಸೆಲೆಕ್ಟ್ ಮಾಡಕ್ ಹೋಗಿ ಇನ್ನೊಂದೇನೋ ಆಗಿರುತ್ತೆ. ಅಂತ ಟೈಮಲ್ಲಿ ಹುಡ್ಕೊಳೋದೇ ಇವೆಲ್ಲ. ಇದು ನೆಕ್ಸ್ಟ್ ಜನರೇಷನ್ ಅಪ್ಡೇಟ್ ಅಲ್ಲಿ ಅದು ಚೇಂಜ್ ಮಾಡ್ಬೇಕಿದೆ ಬಹಳ ಸಣ್ಣದ. ನೆಕ್ಸ್ಟ್ ಯಮಹಾಗೆ ಹೋಗ್ಬಿಟ್ಟು ಯಾವ ಶೆಡ್ಗಳು ನೋಡಕ್ಕಿಲ್ಲ, ಬಾ ಹೊಡಿತೀನಿ ಅಂತ ಕರೀತಾನೆ. ಕೆಳಗೆ ಕೊಟ್ಟು ಶೋಕು ಅಂತ ಇಲ್ಲಿ ಕೊಟ್ಟಿ ಅದಕ್ಕೆ ಕೆಳಗೆ. ಇದಕ್ಕೂ ಅಷ್ಟೇ R15ಗೂ ಅಷ್ಟೇ ನಾರ್ಮಲ್ ಆಗಿ ಕೆಳಗೆ ಕೊಡೋದು. ಇಲ್ಲೇ ಕೊಟ್ಟಿರ್ತಾರೆ, ಯಾಕೆಂದ್ರೆ ಸೇಲ್ ಗೇಜ್ ನೋಡ್ಬಿಡ್ತಾರೆ. ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತಿದ್ದು. ಸೆಂಟರ್ ಸ್ಟ್ಯಾಂಡ್ ಇಲ್ಲ ಇದ್ರಲ್ಲ, ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಇದ್ರೆ ಕೊಡಲ್ಲ. ಇದ್ರಲ್ಲೂ R15 ತುಳಿತಾರಲ್ಲ, ಅದೇನಂತ ನಮಗೂ ಗೊತ್ತಿಲ್ಲ, ಹಾಗೆ ತುಳಿತಾರೆ ಅಷ್ಟೇ. ಅದು ಕಬ್ಬಣ ಗಾಡಿ ಅಂತ ಕರೆಯಲ್ಲ, ಕಬ್ಬಣದ ಗಾಡಿ ಗಾಡಿ ಅಂತ ನಾವು ರಾಯಲ್ ಎನ್ಫೀಲ್ಡ್ ಅಷ್ಟೇ ಹಂಗೆ ಇರ್ಬೇಕು. ನಾವ್ ಬರ್ತಿದೀವಿ ಅಂತ ಗೊತ್ತಾಗ್ಬೇಕು ಅಷ್ಟೇ. ಆ ರೇಂಜಿಗೆ ಏನಂತ ಆ ಸಂಪತ್ತಿಗೆ ನಿಲ್ಲಿಸ್ತೀವ್ರಿ ಗಾಡಿ. ನಾವು ಗಾಡಿನ ತಗೊಂಡು ಜಸ್ಟ್ ನಿಲ್ಲಿಸ್ತೀವಿ ಅಷ್ಟೇ. ಮನೆ ಮುಂದೆ ಇರ್ಲಿ
ಏನ್ನ ಕಬ್ಬಣ ಇದೆ. ಕಬ್ಬಣ ಇರ್ಲಿ ಅಂತ. ಹಳೆ ಪಾತ್ರೆ ಹಳೆ ಕಬ್ಬಣ ಅವನ್ನೇ ಪೇಂಟ್ ಹೊಡೆದು ಮುಂಚೆ ಎಲ್ಲ ಮನೆ ಬಾಕ್ಲುಗಳಿಗೆ ಮಳೆ ಹೊಡೆಯೋರು ಗೊತ್ತಾ ಕಬ್ಬಣ ಇರ್ಬೇಕು ಮನೆ ಮುಂದೆ ಅಂತ. ಈಗ ಚೇಂಜ್ ಆಗಿದೆ ಟ್ರೆಂಡ್. ಮನೆ ಮುಂದೊಂದು ರಾಯಲ್ ಎನ್ಫೀಲ್ಡ್ ಇರ್ಬೇಕು, ಕಬ್ಬಣದ ಗಾಡಿ ಇರ್ಬೇಕು. ಸಿಡ್ಲು ಹೊಡೆದ್ರೆ ಮನೆ ಹೊಡಿಬಿಡೋದು ಕಬ್ಬಣ ಹಿಂಗೆ ಆಗ್ತಾರೆ. ರಾಯಲ್ ಎನ್ಫೀಲ್ಡ್ ಬೇಕಂದ್ರೆ. ಹಾಯ್ ಬಡ್ಡಿ. ನಿಮ್ಮ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಡ್ಡಿ ಅಂತ ಒಂದು ಕಾಣಿಸುತ್ತೆ. ನಿಮ್ಮ ಲೆಟರ್ ಏನಾದರೂ, ನಿಮ್ಮ ವರ್ಡು ನಿಮಗೆ ಫೇವ್ರೇಟ್ ಆಗಿರೋದು ಏನಾದರೂ ಒಂದು ನೇಮು 6 ಲೆಟರ್ಸಲ್ಲಿ ಇದೆಯಾ, ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಇಲ್ಲಿ ನ್ಯೂಟ್ರಲ್ ಸಿಗುತ್ತೆ ನಿಮಗೆ. ನ್ಯೂಟ್ರಲ್ ಗಾಡಿ ನ್ಯೂಟ್ರಲ್ ಇದೆಯಾ ಗೇರಲ್ಲಿ ಇದೆಯೋ ಅಂತ. ನೆಕ್ಸ್ಟ್ TCS ಸಿಗುತ್ತೆ. TCS ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ. ಗಾಡಿ ಯಾವುದೇ ಕಾರಣಕ್ಕೂ ರೋಡ್ ಗ್ರಿಪ್ನ ಬಿಟ್ಕೊಡಲ್ಲ. ಒನ್ ಆಫ್ ದ ಬೆಸ್ಟ್ ಫೀಚರ್ ಇದು. ಎ ಬೇಸು ನೀವು ಒಂದು 2 ಮೀಟರ್ಸ್ ಮೂವ್ ಆದ ತಕ್ಷಣ ಆಫ್ ಆಗುತ್ತೆ. ಇಲ್ಲಿ ಐ ಬೀಮು ಲೋ ಬೀಮು ಇಂಡಿಕೇಟರ್ ತೋರಿಸುತ್ತೆ. ಇಲ್ಲಿ ಅದು ಬಿಟ್ಟರೆ ಇದು ಇಂಡಿಕೇಟರ್ ತೋರಿಸುತ್ತೆ. ಇಲ್ಲಿ ನಿಮಗೆ ಇದರಲ್ಲಿ ನೋಡೋದಾದರೆ ಹೈ ಬೀಮು ಲೋ ಬೀಮು ಮತ್ತು ಪಾಸು ಇದರಲ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ಆರನ್ ಇದೆ. ಇದರಲ್ಲಿ ಸೈಡ್ ಇಂಡಿಕೇಟರು, ಆ ಕಡೆ ಲೆಫ್ಟ್ ಇಂಡಿಕೇಟರು, ರೈಟ್ ಇಂಡಿಕೇಟರು. ಅದಾದಮೇಲೆ ಇಲ್ಲಿ ಬಂದುಬಿಟ್ರೆ ಸ್ಟಾಪು, ಸ್ಟಾರ್ಟು, ರನ್ನು. ಬಿಫೋರ್ ಯು ಆಪರೇಟ್ ದಿಸ್ ವೆಹಿಕಲ್ ಯು ದ ಓನರ್ ಮ್ಯಾನ್ಯಲ್ ಏನೋ ಓದಕ್ಕೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನೀವು ಫಸ್ಟ್ ಟೈಮ್ ನಾನು ನೋಡಿದ್ದು, ಎಲ್ಲರೂ ಒಂದು ಸ್ವಲ್ಪ ದಿವಸ ಆದಮೇಲೆ ಎಡಿಟಿಂಗ್ ಕಿಲ್ಸು ಅವು ಇವು ಕಲಿತಿದ್ದಾರೆ. ಬಟ್ ನೀವೇನಂದರೆ ಫಸ್ಟಲ್ಲೇ ಮಾಡ್ತೀರಾ. ಇನ್ನೊಂದು 2 ವರ್ಷ ನೀವು ಹಿಂಗೆ ಕಷ್ಟಪಟ್ಟರೆ ಆರಾಮಾಗಿ ರೀಚ್ ಆಗ್ತೀರಾ ನೀವು ಇದ್ರಾಗ. ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು